ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಕಳೆದ 3 ಸಂಚಿಕೆಗಳಿಂದಲೂ ಕೂಡ ಪ್ರಕಟಣೆಯ ಪುಸ್ತಕದ ಕುರಿತಾಗಿ ನಾವು ಚರ್ಚೆ ಮಾಡುತ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಕಳೆದ 2 ಸಂಚಿಕೆಗಳಿಂದಲೂ ಕೂಡ ಪ್ರಕಟಣೆಯ ಪುಸ್ತಕ ಯಾವ ರೀತಿಯಾಗಿ ಓದಬೇಕೆಂಬುದಾಗಿ ಉದಾಹರಣೆಯ ಮೂಲಕವಾಗಿ ನಾವು ಕಳೆದ 2 ಸಂಚಿಕೆಯಲ್ಲಿ ಅದರ ಕುರಿತಾಗಿ ನಾವು ಕೇಳಿ ತಿಳಿದುಕೊಂಡ್ವಿ. ಈ ಒಂದು ಸಂಚಿಕೆಯಲ್ಲೂ ಕೂಡ ಇನ್ನು ಪ್ರಕಟಣೆಯ ಪುಸ್ತಕದಲ್ಲಿರುವಂತಹ ಹಲವಾರು ವಿಷಯಗಳನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ, ಈ ಒಂದು ಸಂಚಿಕೆಗೆ ಬಂದಿರುವಂತಹ ಬ್ರದರ್ ಎಂ ಡಿ ಜಗನ್ ಅವರನ್ನು ನಾವು ಈ ಒಂದು ಸಂಚಿಕೆಗೆ ಆಹ್ವಾನಿಸೋಣ. ಪ್ರೈಸ್ ಲಾರ್ಡ್. ಬ್ರದರ್, ನಾವು ಕಳೆದ 2 ಸಂಚಿಕೆಯಲ್ಲಿ ಈ ಪ್ರಕಟಣೆಯ ಪುಸ್ತಕ ಯಾವ ರೀತಿಯಾಗಿ ಓದಬೇಕು ಎಂಬುದಾಗಿ ನಾವು ಡಿಸ್ಕಸ್ ಮಾಡಿದ್ವಿ. ನಿಜವಾಗ್ಲೂ ಅದು ಬಹಳ ಜನಕ್ಕೆ ಅದು ಪ್ರಯೋಜನವಾಗಿತ್ತು. ಯಾಕೆಂದರೆ ಅನೇಕರು ಈ ಪ್ರಕಟಣೆಯ ಪುಸ್ತಕ ಓದೋದು ಬಹಳ ಕಷ್ಟ ಅಂತ ಅನ್ಕೊಂಡಿದ್ರು. ಬಟ್ ಲಾಸ್ಟ್ 2 ಎಪಿಸೋಡಲ್ಲೇ ನಾವು ಯಾವ ರೀತಿಯಾಗಿ ಓದಬೇಕು ಎಂಬುದಾಗಿ ನೋಡಿದ್ವಿ. ಸೊ ಈ ಒಂದು ಸಂಚಿಕೆಯಲ್ಲಿ ಪ್ರಾಮುಖ್ಯವಾಗಿ ನಾವು ಯಾವ ವಿಷಯದ ಕುರಿತಾಗಿ ನೋಡುವುದಂದ್ರೆ, ನಾವು ಕ್ರಮವಾಗಿ ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯದಿಂದ ಬರೋದಾದರೆ 1ನೇ ಅಧ್ಯಾಯದಿಂದ 3ನೇ ಅಧ್ಯಾಯದಲ್ಲಿ ಪ್ರಾಮುಖ್ಯವಾಗಿ 1ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತದೆ, ದೇವರು ಯೋಹಾನನಿಗೆ ಹೇಳಬೇಕಾದ್ರೆ ಆಸಿಯಾ ಸೀಮೆಯಲ್ಲಿರುವಂಥ 7 ಸಭೆಗಳಿಗೆ ಬರಿ ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸೊ ಹಾಗಾದ್ರೆ ಈ ಆಸಿಯಾ ಸೀಮೆಯಲ್ಲಿ 7 ಸಭೆಗಳಿಗೆ ಎಂಬುದಾಗಿ ಹೇಳಿದ್ದಾರೆ. ಅಲ್ಲಿ ಯಾಕೆ ಆಸಿಯಾ ಸೀಮೆ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ? ಯಾಕಂದ್ರೆ ಆಗಿನ ಕಾಲದಲ್ಲಿ ಎಷ್ಟೊಂದು ಚರ್ಚಸ್ಗಳಿತ್ತು. ಸೊ ಆಸಿಯಾ ಸೀಮೆಯಲ್ಲಿರುವಂಥ ಚರ್ಚ್ ಅಂತಾನೆ ಯಾಕೆ ದೇವರು ಹೇಳಿದ್ರು ಎಂಬುದಾಗಿ ಮೊದಲು ಅದರ ಕುರಿತಾಗಿ ನೀವು ಹೇಳೋದಾದ್ರೆ, ನಂತರ ನಾವು ಸಭೆಗಳ ಕುರಿತಾಗಿ ಹೋಗ್ಬೋದು. ಅದು ಬಂದು ದೇವರ ಯೋಜನೆ ಎಂಬುದಾಗಿ ಒಂದೇ ಮಾತಲ್ಲಿ ಹೇಳ್ಬೋದು. ಆಸಿಯಾ ಸೀಮೆಯಲ್ಲಿರುವಂಥ ಮುಖ್ಯವಾಗಿ 7 ಸಭೆಗಳನ್ನು ಬಂದು ಕರ್ತನು ಕಾನ್ಸಂಟ್ರೇಟ್ ಮಾಡ್ತಾರೆ ಎಂಬುದಾಗಿ. ಇದನ್ನು ನಾವು ನೋಡೋದಕ್ಕಿಂತ ಮುಂಚಿತವಾಗಿ ಇಸ್ರೇಲ್ ಜನಗಳ ಮೇಲೆ ಕಾನ್ಸಂಟ್ರೇಷನ್ ದೇವರಿಗೆ ಇತ್ತಲ್ವಾ. ಇದು ಯಾವಾಗ ಫಸ್ಟ್ ಆರಂಭ ಆಯಿತು ಅಂತ ಕೇಳಿದ್ರೆ ಅಬ್ರಹಾಂ ಬಳಿಯಿಂದ ಆರಂಭ ಆಯಿತು. ಅಬ್ರಹಾಂ ಎಲ್ಲಿಂದ ಬಂದರು ಅಂತ ನೋಡೋದಾದ್ರೆ ಮೆಸೊಪೊತಾಮಿಯಾ, ಇರಾಕಿಂದ ಬಂದರು ಅಂತ ನೋಡ್ತೀವಿ. ಅವರು ಇರಾಕಿಂದ ಬಂದು ಕಾನಾನ್ ಅಂದರೆ ಇಸ್ರೇಲ್ ದೇಶದೊಳಗೆ ಬಂದು ಅವರಲ್ಲಿದ್ದರು. ಇಸ್ರೇಲ್ನ ಪ್ರೊಜೆಕ್ಟ್ ಮಾಡ್ತೀವಿ. ಯಹೂದ್ಯರು ಎಂಬುದಾಗಿ, ಜ್ಯೂಸ್ ಎಂಬುದಾಗಿ ನಾವು ಹೇಳ್ತೀವಿ. ಯಾಕೊಬ್ಬನೇ ಇಸ್ರೇಲನ್ನು, ಅವನ 4ನೇ ಮಗನ ಯಹೂದ. ಸೊ ಇದರಿಂದ ಇದೆಲ್ಲ ಬರುತ್ತೆ ಅಂತ ಇಟ್ಕೊಳ್ಳಿ. ಆದರೆ ಈ ಆಸಿಯಾ ಸೀಮೆಯಲ್ಲಿರುವಂಥ ಸಭೆಗಳನ್ನು ದೇವರ ನಂತರ ಆರಿಸಿಕೊಂಡ್ರೆ ಎಂಬುದಾಗಿ ನಾವು ನೋಡ್ತೀವಿ ಅಲ್ವಾ. ಇಲ್ಲ, ದೇವರ ಯೋಜನೆಯಲ್ಲಿ ಆಸಿಯಾ ಮುಂಚೆನೇ ಇದೆ. ಹೆಂಗಿದೆ ಅಂತ ಹೇಳ್ತೀನಿ ನೋಡಿ. ಈಗ ಮೊದಲು ಆದಾಮನು ಪಾಪ ಮಾಡಿದ್ರಿಂದ ನೋಹನ ಜಲಪ್ರಳಯದವರೆಗೂ ಒಂದು ಕಾಲಘಟ್ಟ ಇದೆ. ಈ ಕಾಲಘಟ್ಟದಲ್ಲಿ ಇಸ್ರೇಲ್ಯರು ಇಲ್ಲ, ಈ ಕಾಲಘಟ್ಟದಲ್ಲಿ ಯಹೂದ್ಯರು ಇಲ್ಲ, ಇಲ್ಲಿ ಯಾರು ಕೂಡ ಇಲ್ಲ. ಸಾಮಾನ್ಯವಾಗಿ ಆ ಕಾಲಘಟ್ಟದಲ್ಲಿ ಜನಗಳೆಲ್ಲ ಇದ್ದಾರೆ, ದೇವರಿಂದ ಉಂಟು ಮಾಡಲ್ಪಟ್ಟಂತಹ ಎಲ್ಲ ಜನಗಳು ಇದ್ದಾರೆ. ಆರಿಸಲ್ಪಟ್ಟವರು ಎಂಬುದಾಗಿ ಪ್ರತ್ಯೇಕವಾಗಿ ಯಾವ ಕುಲದ ಮೇಲೆ ಅಥವಾ ಜನಾಂಗದ ಮೇಲೆ ಇಲ್ಲ. ಆಗ ನಿಜವಾಗ್ಲೂ ಇದ್ದಂಥ ಒಬ್ಬ ಮನುಷ್ಯನಿದ್ದ. ಅವಾಗ ನೋಹನು, ಅವನ ಮೇಲೆ ದೇವರ ಒಂದು ಯೋಜನೆ ಇತ್ತು ಅಂತ ಇಟ್ಕೊಳ್ಳಿ. ಈಗ ನೋಹನ ಬಳಿಯಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಶುರು ಮಾಡ್ತಾರೆ. ಅವನಿಗೆ ದರ್ಶನವನ್ನು ಕೊಡ್ತಾರೆ. ಅವರಿಗೆ ಆ ದರ್ಶನದಲ್ಲಿ ಒಂದು ನಾವೇನೇ ಕಟ್ಟಬೇಕು, ಜಲಪ್ರಳಯ ಎಲ್ಲವನ್ನ ಹೇಳ್ತಾರೆ. ಆದರೆ ಆ ಕಾರ್ಯ ಮುಗಿದ ನಂತರ, ಚೆನ್ನಾಗಿ ಗಮನಿಸಿದ್ರೆ, ಆ ಕಾರ್ಯ ಮುಗಿದ ನಂತರ ಆ ಒಂದು ನಾವೆ ಎಲ್ಲಿ ಬಂದು ನಿಂತಿತು ಎಂಬುದಾಗಿ ಕೇಳುವುದಾದರೆ ಒಂದು ವಾಕ್ಯ ಹೇಳುತ್ತೆ, ಅರಾರಟ್ ಬೆಟ್ಟದ ಮೇಲೆ ಆ ನಾವೆ ಬಂದು ನಿಂತಿತು ಎಂಬುದಾಗಿದೆ. ಸೊ ಗಾಡ್ ಬಂದು ಆ ನಾವೆಯನ್ನು ಒಂದು ಸ್ಥಳದಲ್ಲಿ ಪ್ಲೇಸ್ ಮಾಡ್ತಾರೆ ನೋಡಿ. ಇದು ಯಾಕೆ ಅರಾರಟ್ ಬೆಟ್ಟದ ಮೇಲೆ ನಿಂತಿತ್ತು ಅಂತ ನಾವು ನೋಡ್ಬೇಕಲ್ಲಿ. ಈಗ ದೇವರು ಬಂದು ಹೇಳುವ ಹಾಗೆ ನಾವೇನು ಕಟ್ತಾರೆ, ದೇವರು ನಾವೇನು ನೋಡ್ತಾರೆ, ನೋಹನನ್ನ ದೇವರು ಸ್ಮರಿಸಿದರು ಅಂತಿದೆ. ಈಗ ದೇವರು ತಂದು ಒಂದು ಕಡೆ ಪ್ಲೇಸ್ ಮಾಡ್ತಾನೆ, ಸುಮ್ಮನೆ ಪ್ಲೇಸ್ ಮಾಡಲ್ಲ. ಏನೋ ಸುಮ್ಮನೆ ಅಲ್ಲಿ ಅಕಸ್ಮಾತಾಗಿ ಅಲ್ಲಿ ಬಂದು ಅರಾರಟ್ ಬೆಟ್ಟದ ಮೇಲೆ ನಿಂತು ಅಂತ ಇಲ್ಲ, ದೇವ್ರು ಪ್ಲಾನ್ ಮಾಡ್ತಾರೆ. ಅರಾರಟ್ ಬೆಟ್ಟ ಎಲ್ಲಿದೆ ಅಂತ ಕೇಳಿದ್ರೆ ಟರ್ಕಿಯಲ್ಲಿದೆ. ಟರ್ಕಿಗೂ ಅರ್ಮೇನಿಗೂ ಬಾರ್ಡರ್ಲಿರುವಂಥದ್ದು ಅರಾರಟ್ ಬೆಟ್ಟ. ಈ ಅರಾರಟ್ ಬೆಟ್ಟಕ್ಕೂ ಈ ಟರ್ಕಿಗೂ ಇವಾಗ ನಾವು ಮಾತಾಡುವಂಥ ಸಬ್ಜೆಕ್ಟ್ಗೆ ಏನು ಸಂಬಂಧ ಅಂತ ನೀವು ಕೇಳುವುದಾದರೆ, 7 ಸಭೆಗಳು ಟರ್ಕಿಯಲ್ಲೇ ಇದೆ. ಎಫೆಸ್ ಸಭೆಯಿಂದ ಹಿಡಿದು ಚೆನ್ನಾಗಿ ಗಮನಿಸೋದಾದರೆ, ಒಂದು ಪ್ರಮಾಣ ಅನ್ಯರ ಬಳಿಯಿಂದ, ಇಸ್ರೇಲ್ ಅಲ್ಲದವರ ಬಳಿಯಿಂದ ಒಂದು ಪ್ರಮಾಣ ಮುಗಿದು, ಆ ಒಂದು ಪ್ರಮಾಣದ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆ ಅಂತ ಕೇಳಿದ್ರೆ ಅರಾರಟ್ ಟರ್ಕಿಯಲ್ಲಿ ಆರಂಭ ಆಗುತ್ತೆ. ಅದೇ ರೀತಿಯೇ ಇಸ್ರೇಲ್ ಬಳಿಯಿಂದ ಒಂದು ಪ್ರಮಾಣ ಮುಗಿದು ಮತ್ತೆ ಹೊಸ ಪ್ರಮಾಣ ನಮಗೆ ಆರಂಭವಾಗುತ್ತೆ. ಅದು ಎಲ್ಲಿ ಆರಂಭ ಆಗುತ್ತೆ ಅಂತ ಕೇಳಿದ್ರೆ ಅದೇ ಅರಾರಟ್ ಇರುವ ಸ್ಥಳದಲ್ಲಿ ಆರಂಭ ಆಗುತ್ತೆ. ಟರ್ಕಿ ಅರ್ಮೇನಿಯಾ ಸೇರಿದ್ದೆ ಒಂದು ಕಾಲಘಟ್ಟದಲ್ಲಿ ಒಂದೇ ದೇಶ. ಅನಂತರ ವಿಭಾಗವಾಗಿ ಇವಾಗ ಕೂಡ ಅವರಲ್ಲಿ ಬಾರ್ಡರ್ ಪ್ರಾಬ್ಲಮ್ ಇದೆ. ಸೊ ಈ ಅರಾರಟ್ ಬೆಟ್ಟ ಎನ್ನುವುದು ಒಂದು ಯೋಜನೆಯಾಗಿದೆ. ಟರ್ಕಿ ಎನ್ನುವುದು ದೇವರ ಯೋಜನೆ. ಅದೇ ರೀತಿನೇ ಇಲ್ಲಿ 7 ಸಭೆಗಳು ಕೂಡ ಅಲ್ಲಿ ದೇವರಿಂದ ಯೋಜನೆ ಮಾಡಲ್ಪಟ್ಟಿದೆ. ಅಲ್ಲಿ ಒಂದು ಒಡಂಬಡಿಕೆ ಏರ್ಪಡಿಸಲ್ಪಡುತ್ತದೆ. ಅರಾರಟ್ ಬೆಟ್ಟದಿಂದ ಹೊರಗೆ ಬಂದ ಕೂಡಲೇ ಅಲ್ಲಿ ಒಂದು ಒಡಂಬಡಿಕೆ. ಈಗ ಇವರು ಇಲ್ಲಿಂದ ಹೊರಟು ಆಸಿಯಾದಲ್ಲಿರುವ 7 ಸಭೆಗಳಿಗೆ ಬರಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಆ ಒಡಂಬಡಿಕೆ ಆರಂಭ ಆಗುತ್ತೆ. ಆ ಅನ್ಯ ಜನಾಂಗದವರ ಆರಂಭ ಅಂತ ಇಟ್ಕೊಳ್ಳಿ. ಈಗ ಅಷ್ಟು ಮಾತ್ರವಲ್ಲದೆ, ನೀವು ಪೌಲು ಬಂದು ಸಭೆಗಳಿಗೆ ಬರೆದ್ರು ನೀವು ನೋಡಿರ್ತೀರಾ. ಅಲ್ಲಿ ಅದು 7 ಸಭೆಗಳಿಗೆ ಅವರು ಬರೆದಿರ್ತಾರೆ. ಬುಕ್ಕಾಗಿ ಬಹಳ ಇರುತ್ತೆ. ಆದರೆ ಅವರು ಬರೆದದ್ದು ಬಂದು ಸಭೆಗಳಿಗೆ ಅಂತ ಹೇಳಿದ್ರೆ 7 ಸಭೆಗಳು. ಒಂದು ರೋಮಾಪುರದವರಿಗೆ, ಅನಂತರ ಕೊರಿಂಥದವರಿಗೆ, ಗಲಾತ್ಯದವರಿಗೆ, ಅನಂತರ ಬಂದು ಎಫೆಸದವರಿಗೆ ಬರೆದ ಪತ್ರಿಕೆ, ಫಿಲಿಪಿಯವರಿಗೆ, ಕೊಲೊಸ್ಸಿಯವರಿಗೆ, ಥೆಸಲೋನಿಕದವರಿಗೆ 7 ಸಭೆಗಳ ಒಳಗಿರುತ್ತೆ. ಸೊ ಈ 7 ಸಭೆಗಳು ಈ 7
ಇಸ್ರೇಲ್ ಹೊರಗೆ ಇರುತ್ತದೆ, ಈ 7 ಇಸ್ರೇಲ್ ಹೊರಗೆ ಇರುತ್ತದೆ. ಸೊ ಗಾಡ್ಸ್ ಪ್ಲಾನ್ ಇಸ್ರೇಲ್ನ ಬಿಟ್ಟು ಹೋಯ್ತು ಅಂತ ಅರ್ಥ. ಇಸ್ರೇಲಿಂದ ಅವರ ಒಂದು ಆರಿಸುವಿಕೆ ಹೋಗಿ ಇಸ್ರೇಲ್ ಅಲ್ಲದಿರುವ ಸ್ಥಳದಿಂದ ಆರಿಸುವಿಕೆ ಬಂತು. ಒಡಂಬಡಿಕೆ ಇಸ್ರೇಲ್ನ ಬಿಟ್ಟು ಹೋಗಿ ಒಡಂಬಡಿಕೆ ನಮ್ಮ ಬಳಿಗೆ ಬಂದಿತ್ತು ಎಂಬುದಾಗಿ ಅರ್ಥ. ಪೌಲನು ರೋಮನ್ನರಿಗೆ ಹಂಗೆ ಬರೀತಾರೆ. ಸೊ ಆ ರೀತಿ ಇರುವಲ್ಲಿ ಈ 7 ಸಭೆಗಳು ಎನ್ನುವಂಥದ್ದು ಗಾಡ್ಸ್ ನ ಚೋಸನ್ ಒನ್. ಇವಾಗೆಲ್ಲ ನೋಹನ ಕಾಲದಲ್ಲಿ ಅರಾರಟ್ ಅದರ ಚೋಸನ್ ಬಂದು 7 ಇರುತ್ತೆ. ಅಷ್ಟು ಮಾತ್ರವಲ್ಲದೆ ಇವಾಗ ನೀವು ನೋಡುವಂತಹ ಖಂಡಗಳು ಬಂದು ಈ ವಾಕ್ಯ ಬರೆಯುವಾಗ ಇಲ್ಲ. ಅಂದರೆ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ ಇದೆಲ್ಲ ಇರಲಿಲ್ಲ ಅವಾಗ. ಆಗ ಇದ್ದದ್ದು 3 ಖಂಡ ಮಾತ್ರ. ಆ 3 ಖಂಡಗಳಲ್ಲಿ ಆಫ್ರಿಕಾ, ಆಸಿಯಾ, ಐರೋಪ 3 ಇತ್ತು. ಈ 3ಗೂ ಸೆಂಟರ್ ಪಾಯಿಂಟ್ ಆಗಿರುವುದು ಯಾವುದು ಅಂತ ಕೇಳಿದ್ರೆ ಇಸ್ರೇಲ್ ದೇಶ. ಈ 3 ಖಂಡಗಳಿಗೂ ಆದ್ದರಿಂದಲೇ ಅದನ್ನ ಮಿಡಲ್ ಈಸ್ಟ್ ಅಂತ ಹೇಳ್ತೀವಿ. ಪಾಶ್ಚಾತ್ಯ ದೇಶಗಳು ಮಧ್ಯದಲ್ಲಿ ಇದೆ, ಸೆಂಟ್ರಲ್ ಇದ್ದಾರೆ ಅವರು. ಸೊ ಆ ಸೆಂಟ್ರಲ್ ಇರುವಂತಹ ಇಸ್ರೇಲ್ನ ಮತ್ತೊಂದು ಬಾರ್ಡರೇ ಟರ್ಕಿ. ಹಾಗೆ ಉತ್ತರ ಕಡೆ ನೀವು ಹೋದ್ರೆ ಸುರಿ ದಾಟರೆ ಟರ್ಕಿ ಬರುತ್ತೆ. ಸೊ ಇವರಿಗೆ ಏನಂತ ಕೇಳೋದಾದ್ರೆ, ಇವರ ಬಳಿರುವಂತಹ ಒಡಂಬಡಿಕೆ ಹಂಗೆ ಮೇಲೆ ಹೊಟ್ಟೋಯ್ತು, ಅರಾರಟ್ ಬೆಟ್ಟಕ್ಕೆ ಹೊಟ್ಟೋಯ್ತು ನಾವೇ ಅಂತ ಅರ್ಥ. ಕರ್ತನ ಒಡಂಬಡಿಕೆ ಅಲ್ಲೋಯ್ತು ಅಂತ ಅರ್ಥ. ಸೊ ಆದ್ದರಿಂದಲೇ 7 ಸಭೆಗಳು ಇಂಪಾರ್ಟೆಂಟ್. ಮೊದಲ 2 ಪಾಯಿಂಟ್ ಇದು. ಮೂರನೇದಾಗಿ ಇದೇನಂತ ಕೇಳುವುದಾದ್ರೆ, 7 ಸಭೆಗಳಲ್ಲಿ ದೇವರ ಅರಸುವಿಕೆ ಎನ್ನುವುದು ಇದೇ ಟರ್ಕಿಯಲ್ಲಿ ಎಷ್ಟೊಂದು ಸಭೆಗಳಿದೆ, ಎಷ್ಟೊಂದು ಕಾರ್ಯಗಳಿದೆ. ಪೌಲ ಬರೀತಾರಲ್ವಾ, ಎಪೇಸದವರಿಗೆ ಬರೀತಾರಲ್ಲ, ಅದೇ ರೀತಿಯಾಗಿ ಇನ್ನು ಬಹಳ ಸಭೆಗಳು ಅಲ್ಲಿ ಒಳಗಿದ್ದವು. ಆದರೆ ಎಪೇಸ ಮಾತ್ರ ಆರಿಸಲ್ಪಡುತ್ತದೆ, ಅಲ್ಲಿ ಸ್ಮುರ್ನ ಆರಿಸಲ್ಪಡುತ್ತದೆ. ಅದರ ಅರ್ಥ ಏನಂತ ಕೇಳುವುದಾದರೆ, ಆ 7 ಸಭೆಗಳಿಗಾಗಿ ಹೆಸರುಗಳು ಇದೆ. ಈ ಹೆಸರಿಗೂ ಅವರು ಹೇಳುವಂತಹ ಮೆಸೇಜ್ಗೂ ಒಂದು ಸಂಬಂಧವಿದೆ. ಬೈಬಲ್ನಲ್ಲಿ ದೇವರು ಹೆಸರಿಟ್ಟು ಕೆಲವೊಂದು ಕಾರ್ಯ ಮಾಡ್ತಾರೆ, ಬಹಳ ಮಾಡ್ತಾರೆ. ಈಗ ಆದಾಮನು ಕೆಂಪು ಮಣ್ಣಿನಿಂದ ಮಾಡಲ್ಪಟ್ಟವನು ಎಂಬುದಾಗಿ ಒಂದು ಅರ್ಥವಿದೆ. ಅವಳು ಜೀವವುಳ್ಳವರಿಗೆಲ್ಲ ತಾಯಿ, ಈ ಹೆಸರಿಗೆ ಹಿಂದೆ ಒಂದು ಅರ್ಥ ಇರುತ್ತೆ. ಆದರೆ ಕರ್ತನು ಯೂಸ್ ಮಾಡೋದು ನೋಡಿ, ಅಬ್ರಹಾಂ ಅಂತ ಇರುತ್ತೆ, ಅಬ್ರಾಮ್ ಅಂತ ಇರುತ್ತೆ, ಅಬ್ರಹಾಂ ಎನ್ನುವುದಕ್ಕೆ ಅಬ್ರಾಮಿಂದ ಅಬ್ರಹಾಂ ಆಗುತ್ತೆ. ಅಬ್ರಾಮ ಅಂದ್ರೆ ಮೇಲಾಗಿರುವ ತಂದೆ ಅಂತ ಅರ್ಥ. ಅಬ್ರಹಾಂ ಅಂತ ಹೇಳಿದ್ರೆ ಜನಾಂಗಗಳಿಗೆ ತಂದೆ ಅಂತ ಅರ್ಥ. ಈ ರೀತಿಯಾಗಿ ಅಬ್ರಾಮ್ ಎನ್ನುವುದು ಯಾವುದಕ್ಕೆ ಗುರುತಾಗಿದೆ ಅಂತ ಕೇಳಿದ್ರೆ, ಒಬ್ಬನೇ ದೇವರಿಗೆ ಗುರುತಾಗಿ ಇಟ್ಟು ಅವನ ಮಗನು ಏಕಸುತನು, ಪ್ರಿಯ ಮಗನು ಈಸಾಕನು. ಪ್ರಿಯ ಮಗನು ಏಕಸುತನು ಅಂದ್ರೆ ಅದು ಯೇಸು ಕ್ರಿಸ್ತನು. ಈಗ ಈಸಾಕನಿಗೆ ಒಂದು ಮೊದಲಗಿತ್ತಿ ತರ್ತಾರೆ ರಬೇಕಾ, ಯೇಸು ಕ್ರಿಸ್ತನಿಗೆ ಒಂದು ಮೊದಲಗಿತ್ತಿ ಸಭೆ. ಈ ರೀತಿಯಾಗಿ ಹೆಸರನ್ನಿಟ್ಟು ಬಹಳ ಕಾರ್ಯಗಳಿರುತ್ತೆ. ಅದೇ ರೀತಿಯಾಗಿ 7 ಸಭೆಗಳ ಹೆಸರ ಹಿಂದೆ 7 ಮುಖ್ಯವಾಗಿರುವ ಕಾರ್ಯಗಳಿದೆ. ಅದುವೇ ದೇವರು ಕೈಯಾಡಿದ ರೀತಿ, ದೇವರಾತ್ಮದಿಂದ ಬರೆಯಲ್ಪಟ್ಟು ಅದಕ್ಕೆ ಸತ್ಯವಿದಂತೆ ಹೆಸರೋದಕ್ಕೆ ಈ 7 ಹೆಸರನ್ನ ಇಟ್ಟು ಒಂದು 2000 ವರ್ಷ ಹಿಸ್ಟ್ರಿನ ಹೇಳ್ತಾರೆ. ಬರೀ ಹೆಸರಿಟ್ಟೆ ಅದನ್ನ ಹೇಳ್ತಾರೆ. ಅದೇ ನನಗೆ ಕೇಳ್ಬೇಕು ಅನ್ಕೊಂಡೆ. ಯಾಕಂದ್ರೆ ಇದು 2000 ವರ್ಷಗಳ ಹಿಂದೆ ಬರ್ದಿರೋಂಥದ್ದು. ಇದು ಆ 7 ಸಭೆಗಳು ಏನೇನು ಸೂಚಿಸುತ್ತದೆ? ಯಾಕಂದ್ರೆ ಇದು ಬರ್ದಿರೋದು ನಾವು ಹೇಳ್ಬೋದು ಆಸಿಯಾ ಸೀಮೆಲಿರುವಂಥ ಸಭೆ. ಹಾಗಾದ್ರೆ ಇವಾಗ ಕರೆಂಟ್ ಇರುವಂಥ ಚರ್ಚಸ್ಗೆ ಇದು ಯಾವ ರೀತಿಯಾಗಿ ಅಪ್ಲಿಕಬಲ್ ಆಗುತ್ತೆ ಅನ್ನೋದೇ ನನ್ನ ಪ್ರಶ್ನೆ ಆಗಿದೆ. ಈಗ 7 ಸಭೆಗಳು ನೀವು ತೆಗೆದುಕೊಳ್ಳುವುದಾದ್ರೆ 7 ಕಾಲಘಟ್ಟಗಳು ಅಂತ ಇಟ್ಕೋಬಹುದು, ಸರಿನಾ? ಈಗ ನಾವಿರುವುದು 7ನೇ ಸಭೆಯ ಕಾಲದಲ್ಲಿ ಇದ್ದೇವೆ. ಈಗ ಲವೋದಿಕೀಯ ಸಭೆ ಎಂಬುದಾಗಿ ಹೇಳುವ ಕಾಲದಲ್ಲಿ ಇದ್ದೇವೆ. ಆದರೆ ನಾವು ಮೊದಲಿರುವಂತಹ 6 ಸಭೆಗಳನ್ನ ಕ್ರಮವಾಗಿ ನೋಡಿದ್ರೆ ಮತ್ತೆ ನೋಡಕ್ಕೆ ಈಸಿಯಾಗಿರುತ್ತೆ, ಅರ್ಥ ಆಗುತ್ತೆ ಕೂಡ ಅವಾಗ. ಸೊ ಇವಾಗ ಗಾಡ್ ಏನ್ ಮಾಡ್ತಾರೆ ಅಂದ್ರೆ, ಮುಂಚಿತವಾಗಿ ಪೌಲ್ ಇಟ್ಟು ಬರೆದು ಮುಗಿಸಿದ್ರು. ಎಲ್ಲವನ್ನ ಮುಗಿಸಾಯ್ತು, ಪೌಲ್ ಕೈಗಳ ಕೊಟ್ಟು ಮುಗಿಸಾಯ್ತು. ಪೇತ್ರ ಬರೀತಾರೆ, ಯಾಕೋಬ ಬರೀತಾರೆ, ಎಲ್ಲವನ್ನು ಬರೆದು ಮುಗಿಸಿದ್ರು. ಕಡೆಯದಾಗಿ ಬರೆದಿದ್ದು ಯಾವುದು ಅಂತ ಕೇಳಿದ್ರೆ ಪ್ರಕಟಣೆ ಪ್ರವಾದನೆ ಗ್ರಂಥ. ಈಗ ಒಂದು ಉದಾಹರಣೆಗೆ ನಾನು ಹೇಳ್ತೀನಿ ನಿಮಗೆ. ಬೈಬಲ್ ಇರುವಂತಹ ಒಂದು ಸಂಭವದ ಹಿಂದೆ ದೇವರ ಯೋಜನೆ ಇದೆ ಅಂತ ಹೇಳಿದ್ದೀನಿ ನಿಮಗೆ ಅರ್ಥ ಆಗುತ್ತೆ, ನಿಮ್ಗೆ ಕೂಡ ಅದು ಗೊತ್ತು. ಈಗ 5 ರೊಟ್ಟಿ 2 ಮೀನು ವಿಭಾಗ ಮಾಡ್ತಾರೆ ನೋಡಿ, ನೀವು ಆ ಸಂಭವವನ್ನ ನೋಡಿರ್ತೀರಾ ಇಲ್ವಾ? 5 ರೊಟ್ಟಿಯನ್ನ 2 ಮೀನನ್ನ ಮಲ್ಟಿಪ್ಲೈ ಮಾಡಿ ಎಲ್ಲರಿಗೂ ದೇವರು ಕೊಡ್ತಾರಲ್ಲಿ. ಬಾಕಿ ಎಷ್ಟು ತೆಗೆದುಕೊಂಡ್ರು ಅವರು? 12 ಬುಟ್ಟಿ ತಗೊಂಡ್ರಲ್ವಾ? ಅದೇ ತರ ಮತ್ತೊಂದು ಕಡೆ ದೇವರು ಅದ್ಭುತ ಮಾಡ್ತಾರೆ, ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ. ಅಂದರೆ 7 ರೊಟ್ಟಿಯನ್ನು ಕೆಲವು ಸಣ್ಣ ಮೀನುಗಳನ್ನ ದೇವರು ಅಧಿಕರಿಸ್ತಾರೆ ಇಲ್ವಾ? 7 ರೊಟ್ಟಿ ಚಿಕ್ಕ ಮೀನುಗಳು, ಬಾಕಿ 4,000 ಮಂದಿಗೆ ಅದು ಬರುತ್ತೆ. ಬಾಕಿ ಎಷ್ಟು ಮಂದಿ ಕೊಟ್ರು ಅಂತ ಅಲ್ಲಿ ಬರುತ್ತೆ ನೋಡೋದಾದ್ರೆ 7 ಬುಟ್ಟಿ ತುಂಬಿಸಿದ್ರು ಅಂತ ಇರುತ್ತೆ. 7 ರೊಟ್ಟಿ ಸಣ್ಣ ಮೀನುಗಳು 7 ಬುಟ್ಟಿಯಲ್ಲಿ ತೆಗೆದ್ರು. ಹಾಗಾದ್ರೆ ಇದೇನು ಸೂಚನೆ ಮಾಡುತ್ತೆ? ಇದರ ಹಿಂದೆ ಏನಿದೆ ಅಂತ ನೀವು ಕೇಳುವುದಾದರೆ, ಅಲ್ಲಿ ಹೇಳಲ್ಪಡುವುದು ಬಂದು ಇಸ್ರೇಲ್ ಜನಗಳಿಗೆ ಅದು ಗುರುತಾಗಿದೆ. 12 ಕುಲಗಳಿಗೆ 12 ಬುಟ್ಟಿ. 5 ರೊಟ್ಟಿ ಎನ್ನುವುದು 5 ವಿಧವಾಗಿರುವಂತಹ ಅವರಿಗೆ ಕೊಡಲ್ಪಟ್ಟ ಸೇವೆ. ಅಂದರೆ ಆರಂಭದವರೆಗಿದ್ದಂತಹ ಯಾಜಕನ ಸೇವೆ, ನ್ಯಾಯಸ್ಥಾಪಕರ ಸೇವೆ, ಅರಸರ ಸೇವೆ, ಪ್ರವಾದಿಗಳ ಸೇವೆ, ಮಗನ ಸೇವೆ, 5 ಸೇವೆ ಅವ್ರ ಬಳಿ ಇರುತ್ತೆ. 2 ರೊಟ್ಟಿ ಎನ್ನುವುದು ಅವರಿಗೆ 2 ಸಾಕ್ಷಿಗಳು ಕರೆಕ್ಟ್ ಆಗಿ ಬರ್ತಾರೆ ಅವ್ರ ಸಾಹಿತ್ಯದಲ್ಲಿ, ಅವರ ಒಂದು ಧರ್ಮಶಾಸ್ತ್ರದ ಮುಗಿದ ಇಟ್ಕೊಳ್ಳಿ ಅದು. ಆದರೆ ನಮಗೆ 7 ರೊಟ್ಟಿ ಸಣ್ಣ ಮೀನುಗಳು. ಅದರ ಅರ್ಥ ಏನಂತ ಕೇಳುವುದಾದರೆ, ನಮಗೆ 7 ಸಭೆಗಳಿಗಿರುವ ಉಪದೇಶ.
ಅವರಿಗೆ 5 ವಿಧವಾಗಿರುವ ಸೇವೆ ಇದೆ ಇಲ್ವಾ? ಇಲ್ಲೂ 5 ವಿಧವಾಗಿರುವ ಸೇವೆ ಇದೆ. 7 ಸಭೆಗಳದನ್ನು ಬರೆಯಕ್ಕೆ ಹೇಳ್ತಾರೆ. ನಾನು ಮುಂಚಿತವಾಗಿ ಹೇಳಿದೆ, ರೋಮಾಪುರದವರಿಂದ ಥೆಸಲೋನಿಕದವರೆಗೂ ಬಾಕಿ ಉಳಿದಿದ್ದು ಎಷ್ಟು ಇತ್ತು? 7 ಬುಟ್ಟಿಗಳು ಪೂರ್ತಿಯಾಗಿ. ಈಗ ಎಲ್ಲವನ್ನ ಕೊಟ್ಟಿ ಮುಗಿಸಿ ಕೊನೆಯದಾಗಿ ಬಾಕಿ ಇರುವುದೆಲ್ಲವೂ ಪ್ರಕಟಣೆ ಪ್ರವಾದನೆ ಗ್ರಂಥ. ಅದು ಯಾರಿಗೆ ಬರೆದಿದ್ದು ಅಂತ ಕೇಳಿದ್ರೆ 7 ಸಭೆಗಳಿಗೆ. ಸೊ ಬಾಕಿ ಇರುವಂತಹ ಆ ಬುಟ್ಟಿಗಳನ್ನ ತೆಗೀರಿ ಅಂತ ಹೇಳ್ತಾರೆ. ಸೊ ಆ ಒಂದು 7 ಸಭೆಯೇ ನಾವು ನೋಡುವಂತ 7 ಸಭೆಗಳು. ಸೊ ಗಾಡ್ ನ ಪ್ಲಾನ್ ನಲ್ಲಿ 7 ಸಭೆಗಳು ಅಷ್ಟೊಂದು ಇಂಪಾರ್ಟೆನ್ಸ್ ಅಲ್ಲಿ ಇದೆ. ನೀವ್ ಹೇಳ್ಬೇಕಾದ್ರೆ ಬದರ್ ನಾವ್ ಏನ್ ಅನ್ಕೊಂಡ್ವಿ ಅಂದ್ರೆ ಈ 7 ಸಭೆಗಳನ್ನೋದು ಪ್ರಕಟಣೆಯಲ್ಲೇ ಬರುತ್ತೆ, ದೇವ್ರ ಪ್ಲಾನ್ ಪ್ರಕಟಣೆಯಲ್ಲೇ ಇದೆ ಅಂತ ಅನ್ಕೊಂಡ್ವಿ. ಬಟ್ ನೀವ್ ಹೇಳೋದಾದ್ರೆ ದೇವ್ರ ಇದೊಂದು ಪ್ಲಾನ್ ಬಂದು ಅನಾದಿಯಲ್ಲೇ ತೀರ್ಮಾನಿಸಿದ್ದಾರೆ ಇದೇ 7 ಸಭೆಗಳು ಅಂತ. ಹೌದು, ಈ 7 ಸಭೆಗಳನ್ನ ಇಟ್ಟು ದೇವರು ಬಂದು ಆದಿಯಿಂದ ಆಲೋಚನೆ ಮಾಡಿದ್ದಾರೆ. ಆದ್ದರಿಂದ 7 ಹೆಸರುಗಳು ತೀರ್ಮಾನಿಸಲ್ಪಟ್ಟವುಗಳು. ಎಪೆಸ, ಸ್ಮುರ್ನ, ಪೆರ್ಗಮ, ಸಾರ್ದಿಸ್, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ 7 ತೀರ್ಮಾನಿಸಲ್ಪಟ್ಟವುಗಳೇ. ಹಾಗಾದ್ರೆ 7 ಸಭೆಗಳಿಗೆ ಮೊದಲು ಹೆಸರನ್ನು ನೋಡೋಣ. ಫಸ್ಟ್ ಹೆಸರು ನೋಡೋಣ. ಇವತ್ತು ಮೊದಲ ಸಭೆ ಹೆಸರು ಏನಂತ ಕೇಳುವುದಾದರೆ ಎಪೆಸ. ಎಪೆಸ ಸಭೆಗೆ ಏನು ಅರ್ಥ ಅಂತ ಕೇಳುವುದಾದರೆ ಬಯಸತಕ್ಕದ್ದು ಎಂಬುದಾಗಿ ಅರ್ಥ. ಬಯಸತಕ್ಕದ್ದು. ಹೌದು. ಯಾಕೆ ಮೊದಲು ಆ ಹೆಸರನ್ನ ಇಟ್ರು ಅಂತ ನೀವು ಕೇಳುವುದಾದರೆ ಅದು ಒಂದು ಕಾಲಘಟ್ಟ. ಮತ್ತೊಂದು ಅರ್ಥ ಮಾಡ್ಕೋಬೇಕು. 7 ಸಭೆಯ ಕಾಲಘಟ್ಟದ ಒಳಗೆ ಯೇಸು ಕ್ರಿಸ್ತನು ಸಭೆಗೆ ಉಪದೇಶವನ್ನು ಕೊಟ್ಟು ಸಭೆ ಅಂತ್ಯವಾಗುವವರೆಗೂ ಒಳಗಿರುತ್ತಲ್ಲಿ. ಅದರೊಂದಿಗೆ ಸಭೆಯ ಕಾಲ ಮುಗ್ದೋಗುತ್ತೆ. ಅದರ ನಂತರ ನೋಡುವುದಾದ್ರೆ ಉಪದ್ರವ ಕಾಲ ಆರಂಭ ಆಗುತ್ತೆ. ಸೊ 7 ಸಭೆಗಳಿಗೆ 7 ಸಭೆಗಳಿರುವಂತ ಉಪದೇಶವನ್ನು ಕೊಟ್ಟು ಮುಗಿಸ್ತಾರೆ ದೇವರು. 7 ಸಭೆಗಳಿರುವ ಕಾಲಘಟ್ಟವನ್ನ ಅಲ್ಲಿ ಮುಗಿಸ್ತಾರೆ. 2000 ವರ್ಷದಲ್ಲಿ ಮುಗಿಸ್ತಾರೆ ಅದನ್ನ. ಅದರಲ್ಲಿ ಮೊದಲ ಸಭೆಯ ಕಾಲಘಟ್ಟ ಏನು ಅಂತ ನೀವು ನೋಡುವುದಾದರೆ ಯಾವ ಕಾಲಘಟ್ಟ, ಯಾಕೆ ಆ ರೀತಿ ಹೇಳ್ತೀವಿ ಅಂತ ಹೇಳಿದ್ರೆ, ಅಪೋಸ್ತಲರ ಕಡೆಯ ಅಪೋಸ್ತಲ ಬಂದು ಯೋಹಾನ ಪ್ರಕಟಣೆ ಪ್ರವಾದನೆ ಗ್ರಂಥ ಬರೀತಾರೆ. ಅದರೊಂದಿಗೆ ಅವರು ಬರೆದು ಮುಗಿಸಿ ಕೊನೆಯದಾಗಿ ದೇವರಲ್ಲಿ ನಿದ್ರೆ ಹೋಗ್ತಾರೆ ಅವರು. ಅದರೊಂದಿಗೆ ಏನಾಗುತ್ತೆ ಅಂತ ಕೇಳುವುದಾದರೆ ಆ ಬೇಸ್ ಹಾಕಿದ್ರಲ್ಲ ದೇವರು, ಮೊದಲು ಆ ಜನಗಳು ಪಯನಿಯರ್ ಮಾಡಿದ್ರಲ್ಲ, ಫೌಂಡರ್ಸ್ ಎಂಬುದಾಗಿ ಹೇಳ್ತಾರೆ ಅಲ್ವಾ, ಆ ವ್ಯಕ್ತಿಗಳೆಲ್ಲ ಭೂಮಿ ಬಿಟ್ಟು ಹೊಟ್ಟೋದ್ರು. ಅಲ್ಲಿಗೆ ಸಭೆಯ ಕಾಲ ಏನಾಯ್ತು, ಆ ಒಂದು ಪ್ಯಾಟರ್ನ್ ಮುಗ್ದೋಯ್ತು. ಆ ಸ್ಥಾಪಕರು ಇರುವವರೆಗೂ ಅವರು ಹೇಳುವುದನ್ನೇ ಎಲ್ಲರೂ ಕೇಳ್ತಾರೆ. ಯಾಕೆಂದ್ರೆ ಅವರೇ ಜೊತೆಗಿದ್ದವರು ಸ್ಥಾಪಕರು. ಈಗ ಸ್ಥಾಪಕರೇ ಇಲ್ಲ. ಫಸ್ಟ್ ಜನರೇಷನ್ ಅಂತ ಒಂದು ಇಲ್ವೇ ಇಲ್ಲ. ಇವಾಗ ಇರುವುದೆಲ್ಲ ಸೆಕೆಂಡ್ ಜನರೇಷನ್ ಅಲ್ಲಿ. ಆ ಫಸ್ಟ್ ಜನರೇಷನ್ ಮುಗಿಯುತ್ತಲ್ಲ ಅಲ್ಲಿಯವರೆಗೂ ಒಳಗಿದಂತ ಕಾಲಘಟ್ಟ. ಅದು ಫಸ್ಟ್ ಚರ್ಚ್ನ ಒಂದು ಪೀರಿಯಡ್. ಈ ಒಂದು ಪೀರಿಯಡ್ ಅನ್ನೇ ದೇವರು ಬಯಸತಕ್ಕದ್ದು ಎಂಬುದಾಗಿ ಹೇಳ್ತಾರೆ. ಗಾಡ್ ಬಹಳ ಡಿಸೈರ್ಡ್, ದೇವರಿಗೆ ಬಹಳ ಇಷ್ಟಪಟ್ಟಂತಹ ಕಾಲಘಟ್ಟ ಅಂತ ಅವರಲ್ಲಿ ಹೇಳ್ತಾರೆ. ಆಬ್ವಿಯಸ್ಲಿ ಅದು ಅಪೊಸ್ತಲರ ಕಾಲಘಟ್ಟನೇ. ಅವರು ಬಂದು ಕಮಿಟ್ ಮಾಡಿ ಬಂದು ದೇವರಿಗೋಸ್ಕರವಾಗಿ ಎಲ್ಲವನ್ನ ಬಿಟ್ಟು ಬಂದರು. ಫಸ್ಟ್ ಪಾರ್ಟ್ ಎಲ್ಲವನ್ನ ಅವರು ಬಿಟ್ಟು ಬಂದರು. 3.5 ವರ್ಷ ಯೇಸುವಿನೊಂದಿಗೆ ಇದ್ದರು. ಸೆಕೆಂಡ್ ಪಾರ್ಟ್ ಅದು ಬಿಟ್ಟು ಬರುವುದು ಒಂದಿದೆ, ಜೊತೆಗೆ ಬಂದು ಕೊನೆಯವರೆಗೂ ಇರುವುದು ಎಂಬುದಾಗಿದೆ. ಅದರಲ್ಲೇ ಯೂದಾಸ್ ಹೊಟ್ಟೋದ್ರು, ಪೇತ್ರ ಹೋಗಿ ಬಂದರು. ಒಟ್ಟಾರೆಯಾಗಿ ಒಂದು 11 ಮಂದಿ ಜೊತೆಗೆ ಇರ್ತಾ ಇದ್ರು ಕೊನೆಯವರೆಗೂ. 3ನೇದಾಗಿ ಅವರ ಮೇಲಿರುವಂತಹ ಯೋಜನೆಯನ್ನ ಅವರು ಮಾಡಿ ಮುಗಿಸಿದ್ರು ಭೂಮಿಯಲ್ಲಿ. ಅವರ ಮೇಲಿರುವಂತಹ ಯೋಜನೆಯನ್ನ, ಅದೆಲ್ಲ ಇರುವ ಕಾಲಘಟ್ಟವೇ ಅದು. ನಾವು ದೇವರು ಕರೆದ್ರೆ ಬರ್ತೀವಿ, ಕೆಲವರು ಬಿಟ್ಟು ಬರ್ತೀವಿ, ಕೆಲವರು ಬಿಡದೆ ಬರ್ತಾರೆ, ಕೆಲವರು ಹಿಂಜಾರ್ತಾರೆ, ಕೆಲವರು ನಿಲ್ಲುತ್ತಾರೆ. ಆದ್ರೆ ನಾನು ಹೇಳಿದ ಪ್ರಕಾರ ಅಲ್ಲ ಅವನು ಮಾಡಿ ಮುಗಿಸಿದ ಎನ್ನುವಂತಹ ಪದ ಎಲ್ಲರಿಗೂ ಹೋಲಿಕೆ ಆಗುತ್ತೆ ಅಂತ ಕೇಳಿದ್ರೆ ಕೆಲವರಿಗೆ ಮಾತ್ರ ಹೋಲಿಕೆ ಆಗುತ್ತೆ. ನನ್ನ ಹೃದಯಕ್ಕೆ ತಕ್ಕ ಹಾಗೆ ಎಲ್ಲವನ್ನ ಮಾಡ್ತಾನೆ. ದಾವೀದನ ಬಗ್ಗೆ ಹೇಳ್ತಾರೆ. ಯೇಸು ಹೇಳ್ತಾರೆ, ತಂದೆ ನೀವು ಹೇಳಿದ ಎಲ್ಲವನ್ನ ನಾನು ಮಾಡಿ ಮುಗಿಸಿದೆ. ಯೇಸು ಹೇಳ್ತಾರಲ್ವಾ. ಹಾಗಾದ್ರೆ ಹೇಳುವ ಎಲ್ಲಾ ಕಾರ್ಯವನ್ನ ಮಾಡಿ ಮುಗಿಸ್ತಾರೆ ನೋಡಿ. ಇವರು ಅಂತವರಾಗಿದ್ದಾರೆ ಈ ಅಪೋಸ್ತಲರು. ಅವರ ಮುಖಾಂತರವಾಗಿ ದೇವರೇನ್ ಮಾಡ್ಬೇಕು ಅಂತ ಅನ್ಕೊಂಡ್ರು. ಆ ಫಸ್ಟ್ ಜನರೇಷನ್ ಮಾಡಿ ಮುಗಿಸಿದ್ರು ಅದನ್ನ. ಸೊ ಆದ್ದರಿಂದ ಆ ಕಾಲಘಟ್ಟವಾಗಿ ಇಟ್ಕೊಂತೀವಿ ಅದನ್ನ, ಎಪೆಸ ಕಾಲವನ್ನ. ಇದ್ರಲ್ಲಿ ಮತ್ತೊಂದು ಯೋಚನೆ ಮಾಡಬೇಕು. ಇದೇ ಕಾಲಘಟ್ಟದಲ್ಲಿ ಇದ್ದಂತಹ ಲೋಕರೀತಿಯಾಗಿರುವ ಸರ್ಕಾರ ಮಾರ್ಪಡುತ್ತೆ. ಒಂದು ಪ್ಯಾಟರ್ನ್ ಆಫ್ ಗವರ್ಮೆಂಟ್ ಇರುತ್ತಲ್ವಾ, ರೋಮನ್ ಗವರ್ಮೆಂಟ್. ರೋಮನ್ ಗವರ್ಮೆಂಟ್ ನಲ್ಲೇ ಅಪೋಸ್ತಲರು ಇರುವಂತಹ ಗವರ್ಮೆಂಟ್ ಅದು ಬಂದು ಬೇರೆ, ಅವರು ಬೇರೆ ತರ ಇದ್ರು. ಅಪೋಸ್ತಲರ ಕಾಲಘಟ್ಟದ ನಂತರ ಬಂದಂತಹ ಕಾಲಘಟ್ಟ ಅದು ಬೇರೆ ತರ ಇತ್ತು. ಸೊ ಇವಾಗ ಮೊದಲ ಸಭೆಯ ಕಾಲವನ್ನು ಏನಕ್ಕೆ ತಗೋತೀವಿ ಅಂತ ಹೇಳಿದ್ರೆ, ಮೊದಲು ಆ ಕಾಲಘಟ್ಟಕ್ಕಿರುವಂತಹ ಪ್ರವಾದನೆ ಹೆಸರಲ್ಲಿದೆ. 2ನೇದಾಗಿ ಒಳಗೊಂದು ಕಾಲಘಟ್ಟವಿದೆ, ಅದನ್ನ ದಾಟಿ ಅದು ಬಂದು ಒಂದು ಸಭೆಯ ಒಂದು ಕಾಲಘಟ್ಟದ ಒಂದು ರಚನೆಯಾಗಿ ಎಳೆಯಲ್ಪಟ್ಟದಾಗಿದೆ. 4ನೇದಾಗಿ ಒಂದು ಸರ್ಕಾರದ ಕಾಲ ಆ ಕಾಲದಲ್ಲಿರುತ್ತೆ. ಆ ಕಾಲ ಅದರ ನಂತರ ಇರುವುದಿಲ್ಲ ಅಲ್ಲಿ. ಈ ಸಭೆಯ ಚೇಂಜಸ್, ಗೌರ್ಮೆಂಟ್ ಚೇಂಜಸ್ ಇದೆಲ್ಲ ನಡೆಯುತ್ತೆ ಗೊತ್ತಾ, ಅದೊಂದು ಪೀರಿಯಡ್. ಈ ಪ್ಯಾಟರ್ನ್ ಅಂತ ಬಂದು ಒಂದೊಂದು ಸಭೆಗೂ ಬೇರೆ ಬೇರೆ ಆಗುತ್ತೆ, ವ್ಯತ್ಯಾಸ ಆಗುತ್ತೆ. ಖಂಡಿತ ಮಾರ್ಪಡುತ್ತೆ, ಒಂದೊಂದಿಗೂ ಮಾರ್ಪಡುತ್ತೆ. ಹಾಗಾಗಿ ಮೊದಲ ಸಭೆಯ ಕಾಲಘಟ್ಟದಲ್ಲಿ ಇಷ್ಟೊಂದು ನಡೆಯುತ್ತೆ. ಅಪೋಸ್ತಲರ ಅಂತ್ಯದೊಂದಿಗೆ ಮೊದಲ ಸಭೆಯ ಕಾಲಘಟ್ಟ ಮುಕ್ತಾಯವಾಯಿತು. ಸೊ ಈ ಸಭೆಯನ್ನು ನೋಡಿದ್ರೆ ದೇವರು ಹೇಳ್ತಾರೆ ಬಯಸತಕ್ಕದ್ದು ಎಂಬುದಾಗಿ ಹೇಳ್ತಾರೆ. ನನ್ನ ಬಹಳ ಪ್ರೀತಿ ಮಾಡ್ತೀನಿ. ಯಾಕೆ ಅಂದ್ರೆ ಹೃದಯಕ್ಕೆ ಯೋಗ್ಯವಾದನ್ನೆಲ್ಲ ಚರ್ಚೆ ಮಾಡ್ತು. ಇನ್ನು ಹೇಳ್ಬೇಕು ಅಂದ್ರೆ ಅಸ್ಥಿವಾರವನ್ನ ಅವ್ರು ಏನ್ ಮಾಡೋದ್ರಲ್ಲಿ ಹಾಕಿ ಮುಗಿಸಿ ಹೋದರು.
ಸೊ ಈ ಚರ್ಚ್ನ ಕಾಲಘಟ್ಟವನ್ನು ಹೆಂಗೆ ಹೇಳ್ಬೇಕು ಅಂದ್ರೆ ಅಪೋಸ್ತಲರ ಕಾಲ ಅಂತ ಹೇಳ್ಬೇಕು. ಓಕೆ. ಆ ಅಪೋಸ್ತಲರ ಆ ಲಾಸ್ಟ್ ಆ ಕಾಲ, ಈ ಕಾಲಘಟ್ಟವನ್ನು ನೀವು ನೋಡುವುದಾದ್ರೆ ಕ್ರಿಸ್ತ ಶಕ 100ರವರೆಗೂ, ಹ್ಮ್. ಯೋಹಾನನ್ನು ಅವರು ಸಾಯುವವರೆಗೂ ಈ ಕಾಲಘಟ್ಟ ಅಂತ ಹೇಳ್ಬೋದು. ಓಕೆ. ಸೊ ಈ ಸಭೆಯ ಮೊದಲನೆಯದಾಗಿ ಹೆಸರು, ಎರಡನೇದಾಗಿ ಕಾಲಘಟ್ಟ, ಮೂರನೇದಾಗಿ ಅದು ಎಲ್ಲಿಯವರೆಗೂ ಇತ್ತು ಎಂಬುದಾಗಿ ನಾವು ನೋಡಿದ್ದೇವೆ. ಇದನ್ನ ದಾಟಿ ಬಹು ಮುಖ್ಯವಾದ ಮತ್ತೊಂದು ಇದೆ. ಹ್ಮ್. ಸಭೆಗೆ ದೇವರು ಮುಂದೆ ಇಡುವಂತಹ ಕಾರ್ಯ, ಆ ಸಭೆಯಲ್ಲಿರುವಂತಹ ಒಳ್ಳೆಯ ಕಾರ್ಯ, ಹ್ಮ್. ಆ ಕಾಲಘಟ್ಟದಲ್ಲಿ ಸಭೆಯ ಒಳಗಿರುವಂತಹ ಒಳ್ಳೆಯ ಗುಣಗಳು. ಇನ್ನೊಂದು ಬ್ರದರ್, ನಾವು ನೆಕ್ಸ್ಟ್ ಮುಂದೆ ಹೋಗೋದಕ್ಕಿಂತ ಮುಂಚೆ ಆ ಒಂದು ಪ್ಯಾಟರ್ನ್ ದೇವ್ರು ಬಂದು 7 ಸಭೆಗಳಲ್ಲಿ ಫಾಲೋ ಮಾಡ್ತಾರೆ. ಫಸ್ಟ್ ನೀವು ಹೇಳ್ದಂಗೆ ಫಸ್ಟ್ ದೇವ್ರ ಆ ಸಭೆನ ಹೊಗಳ್ತಾರೆ, ಆಮೇಲೆ ಸಭೆಲಿ ಅಂತ ಕೊರತೆ ಹೇಳ್ತಾರೆ, ಆಮೇಲೆ ಅವ್ರು ಯಾವ ರೀತಿ ಮನ ತಿರುಗಬೇಕು, ಆಮೇಲೆ ಅವ್ರು ಯಾವ ರೀತಿ ಜಯ ಹೊಂದಿದ್ರೆ ಯಾವ ರೀತಿಯಾಗಿ ಬಹುಮಾನ ಅಂತ ಹೇಳ್ತಾರೆ. ಸೊ ಆ ಪ್ಯಾಟರ್ನ್ ಬಗ್ಗೆ ನೀವು ಸ್ವಲ್ಪ ಹೇಳೋದಾದ್ರೆ ಇನ್ನೂ ಅನುಕೂಲವಾಗಿರುತ್ತೆ. ಅದೇ ಇವಾಗ ಫಸ್ಟ್ ಬಂದು ನೋಡೋದಾದ್ರೆ ಆ ಸಭೆಯಾಗಿರುವ ಆ ಒಳ್ಳೆಯ ವಿಷಯವನ್ನ ಹೇಳ್ತಾರೆ. ಓಕೆ. ನಿನ್ನ ಕೃತಿಗಳನ್ನ ಬಲ್ಲೆನು ಅಂತೇಳಿ, ಸ್ವಲ್ಪದರಲ್ಲಿ ಬಲವಿದ್ದು ನಂಬಿಗಸ್ತನಾಗಿದ್ದಿದ್ದಾರೆ, ಆ ರೀತಿಯಾಗಿ ಹೇಳ್ತಾರೆ. ಆನಂತರ ಈ ಸಭೆಗೆ ನೋಡಿ, ಎಫೆಸ ಸಭೆಗೆ, ಈ ಸಭೆ ನೋಡಿ ಹೇಳ್ತಾರೆ, ಅಪೊಸ್ತಲರು ಎಂಬುದಾಗಿ ಹೇಳಿ ಅಪೊಸ್ತಲ ಅಲ್ಲದವರನ್ನ ನೀನು ಪರಿಶೋಧಿಸಿ ಕಂಡುಕೊಂಡೆ. ಓಕೆ. ಯಾಕೆ ಅಪೊಸ್ತಲ ಅಂತ ಹೇಳ್ತಾರೆ ಅಂದ್ರೆ, ಆ ಕಾಲಘಟ್ಟದಲ್ಲಿರುವಂತಹ ಮಿನಿಸ್ಟ್ರಿಯಲ್ಲಿ ಅಪೊಸ್ತಲ ಮಿನಿಸ್ಟ್ರಿ ಎಲ್ಲರೂ ತಮ್ಮನ್ನ ಅಪೊಸ್ತಲರು ಅಂತ ಹೇಳ್ಕೊತಾರೆ. ಒಂದು ಕಾಲಘಟ್ಟದವರೆಗೆ ನೋಡೋದಾದ್ರೆ ನಾನು ಹೇಳುವುದು 50 ವರ್ಷದ ಹಿಂದೆ ಬಹುತೇಕವಾಗಿ ಪ್ರವಾದಿಗಳು ಇರ್ತಾರೆ, ಎಲ್ಲ ಕಡೆ ಪ್ರವಾದಿಗಳು ಇರ್ತಾರೆ. ಹ್ಮ್. ಯಾಕೆಂದ್ರೆ ಒಬ್ಬ ಪ್ರವಾದಿಯನ್ನು ತೆಗೆದುಕೊಂಡು ದೇವರು ಉಪಯೋಗಿಸಿದ್ರೆ ಅವ್ರು ಚೆನ್ನಾಗಿ ಶೇನಾಗಿದ್ ಕೂಡಲೇ ಎಲ್ಲ ಪ್ರವಾದಿಯಾದರು. ಹ್ಮ್. ಒಂದು 20 ವರ್ಷದ ಹಿಂದೆ ನೋಡುವುದಾದರೆ ಎಲ್ಲರೂ ವರ್ಷಿಪ್ ಲೀಡರ್ ಆಗಿದ್ದರು. ಹ್ಮ್. ಒಂದು ವರ್ಷಿಪ್ ಲೀಡರ್ ಚೆನ್ನಾಗಿ ಶ್ರೈನ್ ಆಗಿದ್ ಕೂಡಲೇ ಹೌದು. ನಂತರ ಎಲ್ಲಾ ಕಡೆಯಿಂದ ವರ್ಷಿಪ್ ಲೀಡರ್ಸ್ ಬಂದ್ಬಿಟ್ರು, ಹಂಗೆ ಬಂದ್ರು ಅವರೆಲ್ಲ. ಒಂದು ಕಾಲಘಟ್ಟದಲ್ಲಿ ಪಾಸ್ಟರ್ಸ್, ಒಂದು ಕಾಲಘಟ್ಟದಲ್ಲಿ ಸುವಾರ್ತಿಕರು, ಆ ಸೇವೆಗೆ ಅವರೆಲ್ಲ ಬಯಸ್ತಾ ಇದ್ರು. ಓಕೆ. ಆ ರೀತಿಯಾಗಿ ಕಾಲಘಟ್ಟ ಅಪೋಸ್ತಲನೆನ್ನುವಂತಹ ಪಟ್ಟವನ್ನ ಬಯಸುವಂತ ಕಾಲಘಟ್ಟ. ಹಾಗಾಗಿ ಎಲ್ಲೇ ತಿರುಗಿದ್ರು ಅಪೋಸ್ತಲ ಅಂತ ಹೇಳ್ತಾರೆ. ಸೊ ಈ ಒಂದು ಕಾಲಘಟ್ಟದಲ್ಲಿ ಬಂದಂತಹ ಗುಣ ಯಾವ್ದು ನೋಡೋದಾದ್ರೆ, ಎಫೆಸ ಸಭೆಗೂ ಅದು ಹೋಲಿಕೆ ಆಗುತ್ತೆ. ಯಾವ ಗುಣ ಅಂತ ಹೇಳಿದ್ರೆ, ಅಪೋಸ್ತಲರು ಅಂತ ಯಾರಾದ್ರೂ ಹೇಳಿದ್ರೆ ಅವ್ರು ಇಲ್ಲ ಅಂತ ಕಂಡಿಡಿದು ಬಿಡ್ತಾ ಇದ್ರು. ಓಕೆ. ಇಲ್ಲ ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹೆಂಗ್ ಹೇಳ್ತಾರೆ ಅಂದ್ರೆ, ಆತ್ಮದಲ್ಲಿ ಕಂಡಿಡಿಯೋದು ಒಂದಿದೆ, ಮತ್ತೊಂದು ಅವರು ಮಾತಾಡುವುದನ್ನಿಟ್ಟು ಕಂಡಿಡಿತಾ ಇದ್ರು. ಹ್ಮ್. ಅಪೋಸ್ತಲರ ಮಾತು, ಯೇಸುವಿನೊಂದಿಗಿದ್ದಂತ ಅಪೋಸ್ತಲರ ಮಾತು ಯಾವ ರೀತಿ ಇರುತ್ತೆ, ಅಪೋಸ್ತಲರು ಎಂಬುದಾಗಿ ಹೇಳ್ಕೊಂಡು ಸುಳ್ಳಾಡ್ಕೊಂಡಿದ್ರಲ್ಲ ಅವ್ರ ಮಾತು ಯಾವ ರೀತಿ ಇರುತ್ತೆ, ಅದ್ರಲ್ಲಿ ಮೈನ್ ಆಗಿ ಅವ್ರು ಫೋಕಸ್ ಮಾಡಿದ ಏನಂತ ನೋಡೋದಾದ್ರೆ, ಅಪೋಸ್ತಲರು ಲೋಕದ ಕಾರ್ಯವನ್ನು ಬಿಟ್ಟು ಯೇಸುವಿನ ಹಿಂದೆ ಬಂದವರು. ಹೌದು. ಹಾಗಾದ್ರೆ ಅಂತ ಒಂದು ಸೇವೆಗೆ ಬಂದವನು ಲೋಕದ ಬಗ್ಗೆ ಮಾತಾಡಲ್ಲ ಅಲ್ವಾ? ಲೋಕವನ್ನು ಬಿಟ್ಟು, ಹಣವನ್ನು ಬಿಟ್ಟು, ಗೌರ್ಮೆಂಟ್ ಕೆಲಸವನ್ನ ಬಿಟ್ಟು, ಮತ್ತೊಂದು ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಪ್ಪ ಅಮ್ಮ ಬಿಟ್ಟು, ಬೋಟ್ ಬಿಟ್ಟು, ಬಲ ಬಿಟ್ಟು ಬಂದಂತಹ ಈ ಅಪೋಸ್ತಲರು ಮತ್ತೆ ಅದ್ರ ಬಗ್ಗೆ ಮಾತಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಆ ರೀತಿ ಒಬ್ಬ ಮಾತಾಡ್ತಾ ಇದ್ರೆ ಯಾರಾಗಿರಕ್ ಸಾಧ್ಯ ಇಲ್ಲ, ಅಪೋಸ್ತಲರಾಗಿರಕ್ ಸಾಧ್ಯವೇ ಇಲ್ಲ. ಇದನ್ನೇ ವಾಕ್ಯ ಹೇಳುತ್ತೆ, ಅಪೋಸ್ತಲರಲ್ಲದಿದ್ದರೂ ಅಪೋಸ್ತಲರು ಎಂಬುದಾಗಿ ಹೇಳಿಕೊಂಡವರನ್ನ ಕಂಡುಕೊಂಡದ್ರಿಂದ ನೀವು. ಸೊ ಈ ಬಂದು ಆ ಸಭೆಯಲ್ಲಿರುವಂತಹ ಒಂದು ಗುಡ್ ಹ್ಯಾಬಿಟ್ ಅದು. ಇದು ಒಂದು ಪ್ಯಾಟರ್ನ್. ಫಸ್ಟ್ ಹೆಸರು, ನಂತರ ಕಾಲಘಟ್ಟ, ಅದು ಯಾವ ಕಾಲ, ಅನಂತರ ಸಭೆಯಲ್ಲಿರುವಂತಹ ಒಂದು ಗುಡ್ ಹ್ಯಾಬಿಟ್ಸ್, ಅನಂತರ ಸಭೆಯಲ್ಲಿರುವಂತಹ ಕೊರತೆ ಬಗ್ಗೆ ಮಾತಾಡ್ತಾರೆ. ನಿನ್ನ ಬಳಿ ಇಂತಿಂತ ಕೊರತೆಗಳು ಇದೆ, ನೀನು ಮನ ತಿರುಗಬೇಕು, ಇದನ್ನ ಸರಿ ಮಾಡ್ಕೋ, ಆದಿಲ್ದಿರುವಂತಹ ಪ್ರೀತಿಯನ್ನ ಬಿಟ್ಬಿಟ್ಟು ಎಂಬುದಾಗಿ ನಿನ್ನ ಮೇಲೆ ಒಂದು ಕೊರತೆ ಇದೆ. ಬಿಳಾಮನ ಉಪದೇಶವನ್ನ ಹಿಂಬಾಲಿಸುವವರು ನಿಮ್ಮ ಬಳಿಯಲ್ಲೇ ಇದ್ದಾರೆ, ಯೆಜೆಬೇಲಿಗೆ ನೀನು ಸರಳ ಕೊಟ್ಟಿದ್ದೀಯ. ಈ ರೀತಿ ಒಂದು ಸಭೆಗೆ ಒಂದು ಕೊರತೆಯನ್ನು ಅವ್ರು ಹೇಳ್ತಾ ಬರ್ತಾ ಇರ್ತಾರೆ. ಸೊ ಒಳ್ಳೇದನ್ನು ಹೇಳ್ತಾರೆ, ಕೊರತೆ ಕೂಡ ಹೇಳ್ತಾರೆ, ಅನಂತರ ಹೇಳ್ತಾರೆ ಕಾಷನ್, ಎಚ್ಚರಿಕೆ ಕೊಡ್ತಾರೆ, ಮನ ತಿರುಗು ಎಂಬುದಾಗಿ. ಇದನ್ನೆಲ್ಲ ಬಿಟ್ಟು ಬಿಡು, ನಾನು ಹೇಳುವ ಪ್ರಕಾರ ಕೇಳು, ನಾನು ಹೇಳುವ ಪ್ರಕಾರ ಕೇಳಿ ಜಯವನ್ನು ಹೊಂದುವುದಾದರೆ ಕೊನೆಯದಾಗಿ ಆ ಸಭೆಗೆ ಒಂದು ರಿವಾರ್ಡ್ ಕೂಡ ಕೊಡ್ತಾರೆ. ಅದು ನಿನ್ನ ಬಳಿ ಕೊರತೆ ಇದೆ, ನಾನು ಹೇಳುವ ಪ್ರಕಾರ ಮಾಡಿ ಸರಿ ಮಾಡಿಕೊಳ್ಳುವುದಾದರೆ ನಿನ್ನ ಕೊಡ್ತೀನಿ, ಒಂದು ರಿವಾರ್ಡ್ ಅನ್ನ ಕೊಡ್ತೀನಿ. ಹಾಗಾದ್ರೆ ಸಭೆಯಲ್ಲಿ ಇರುವಂತಹ ಪ್ಯಾಟರ್ನ್, ಸಭೆಯಲ್ಲಿ ಏನೆಲ್ಲ ಇರುತ್ತೆ ಎಂಬುದಾಗಿ ನೋಡುವುದಾದರೆ, ಒಂದು ಅದರ ಹೆಸರಿಗಿರುವ ಅರ್ಥ ಬಹಳ ಮುಖ್ಯವಾಗಿರುತ್ತೆ, ಅದರ ಕಾಲಘಟ್ಟ ಇರುತ್ತೆ, ಅದು ಯಾವ ಕಾಲಘಟ್ಟ ಅಂತ ಒಳಗಿರುತ್ತೆ. ಮೂರನೇದಾಗಿ ಕಾಲಘಟ್ಟದಲ್ಲಿ ಇರುವಂತಹ ಸೇವೆಗಳು, ಅವರಿಗಿರುವಂತಹ ಕಾನ್ಸೆಪ್ಟ್ಸ್ ಎಲ್ಲ ಒಳಗಿರುತ್ತೆ ಅಲ್ಲಿ. ನಾಲ್ಕನೇದಾಗಿ ಅದರಲ್ಲಿರುವಂತಹ ಒಳ್ಳೆಯ ಗುಣ, ಐದನೇದಾಗಿ ಒಳಗಿರುವ ಕೊರತೆ, ಆರನೇದಾಗಿ ಅದಕ್ಕೆ ಸಿಗುವಂತಹ ರಿವಾರ್ಡ್. ಇಷ್ಟೊಂದು ಕಾರ್ಯವನ್ನ ದೇವರಿಟ್ಟಿರ್ತಾರೆ. ಒಂದೊಂದು ಸಭೆಯ ಹಿಂದೆ 7 ಸಭೆಗಳ ಹಿಂದೆ ಇರುತ್ತೆ. ಅದುವೇ ದೇವರು ಬಂದು ಇಟ್ಟಿದ್ದಾರೆ. ಇವಾಗ ನಾವು ಪ್ಯಾಟರ್ನ್ ನೋಡಿದ್ವಿ. ಈಗ ಎಫೆಸಸ್ ಸಭೆ ಬಗ್ಗೆ ನಾವು ಕ್ಲುಪ್ತವಾಗಿ ನೋಡೋಣ. ಎಫೆಸಸ್ ಸಭೆ ಬಗ್ಗೆ ದೇವರು ಏನ್ ಹೇಳ್ತಾರೆ, ಅದು ಹೀಗೆ ನಾವು ಯಾವ ರೀತಿ ಕರೆಂಟ್ ಆಗಿ ನಾವು ಇದನ್ನು ಯಾವ ರೀತಿಯಾಗಿ ನಾವು ಸಭೆಯಾಗಿ ತೆಗೆದುಕೊಳ್ಬೇಕೆಂಬುದಾಗಿ ಅದರ ಕುರಿತಾಗಿ ಹೇಳಿದ್ರೆ ಅನುಕೂಲವಾಗಿದೆ. ಈಗ ಎಫೆಸಸ್ ಸಭೆ ಬಗ್ಗೆ ನೋಡಬೇಕು ಅಂತ ಹೇಳಿದ್ರೆ, ಮೊದಲು ಅವರ ಬಳಿ ಇರುವಂತಹ ಒಳ್ಳೆಯ ಗುಣ, ಇನ್ನು ಕೃತ್ಯಗಳನ್ನ ಬಲ್ಲೆನು, ನೀನು ಅಪೊಸ್ತಲ ಎಂಬುದಾಗಿ ಹೇಳಿ ಅಪೊಸ್ತಲರವರನ್ನ ಪರಿಶೋಧಿಸಿ ಕಂಡುಕೊಂಡಿದ್ದನ್ನ ಸಭೆ ಬಹಳ ಕಾನ್ಶಿಯಸ್ ಆಗಿದ್ದಿದೆ. ಸೊ ಅಪೊಸ್ತಲ ಕಾಲದಲ್ಲಿ ಅಪೊಸ್ತಲರು ಇರುವವರೆಗೂ ಯಾರಾದ್ರೂ ಅಪೊಸ್ತಲ ಅಂತ ಹೇಳಿದ್ರೆ ಒಪ್ಕೋತಾ ಇರಲಿಲ್ಲ. ಈಗ ಪೌಲನಿಗೆ ಒಂದು ಪರಿಸ್ಥಿತಿ ಎದುರಾಯ್ತು. ಪೌಲ ತನ್ನ ಅಪೊಸ್ತಲ ಅಂತ ಹೇಳ್ಕೊಂಡಾಗ ಅವರು ಒಪ್ಪಿಕೊಳ್ಳಲಿಲ್ಲ ಅಲ್ಲಿ. ಆಗ ಪೌಲ ಹೇಳ್ತಾರೆ, ನನ್ನ ಅಪೊಸ್ತಲನೇ ಅಲ್ವಾ, ನಾನು ದೇವರನ್ನ ದರ್ಶಿಸಲಿಲ್ಲವಾ? ಹಾಗಾದ್ರೆ ಅಪೊಸ್ತಲ ಕ್ವಾಲಿಟಿನವರಲ್ಲಿ ಮಾತಾಡ್ತಾರೆ. ಹಾಗಾದ್ರೆ ಕ್ವಾಲಿಟಿಯೊಂದಿಗೆ ನಾನು ಇದ್ದೇನೆ. ಹಾಗಾದ್ರೆ ಆ ಕಾಲಘಟ್ಟದಲ್ಲಿ ಪೌಲನ್ನೇ ಸಭೆಯಲ್ಲಿ ಸ್ವೀಕರಿಸುವುದಕ್ಕೆ ತಯಾರಾಗಿಲ್ಲ ಅಪೊಸ್ತಲರು.
ಹೌದು, ಅದಕ್ಕೆ ಪೌಲ ನೋಡ್ಬೇಕಾದ್ರೆ ಒಂದೊಂದು ಪತ್ರಿಕೆಯಲ್ಲಿ ಬರೀಬೇಕಾದ್ರೆ ನಾನು ದೇವರಿಂದ ಆರಿಸಿಕೊಂಡ ಅಪೊಸ್ತಲ ಅಂತ ಹೇಳ್ತೀನಿ. ಕರ್ತನ ಅಭಿಷೇಕಿಸಲ್ಪಟ್ಟಂತ ಅಪೊಸ್ತಲ. ಹೌದು. ಏನ್ ರೀಸನ್ ಅಂತ ಕೇಳುವುದಾದ್ರೆ, ಇವ್ರು ಯಾರು ಒಪ್ಕೊಳ್ಳಿಲ್ಲ ಅವ್ರನ್ನ. ಆರಂಭದಲ್ಲಿ ಒಂದು ಪ್ರತ್ಯೇಕ ಕಾರ್ಯ ಹೇಳುತ್ತೆ, ಬೈಬಲಲ್ಲೇ ಇದೆ. ಪೌಲನನ್ನು ಬಂದು ಬೇರೆ ಅಪೊಸ್ತಲರಿಗೆ ಕರ್ಕೊಂಡು ಹೋಗಿದ್ದು ಬರ್ನಬಾ ಅಲ್ಲಿ. ಹೌದು, ಅವರೆಲ್ಲ ಕರ್ಕೊಂಡು ಹೋಗ್ತಾರಲ್ಲಿ. ಇವರು ಯಾರು ಅವ್ರನ್ನ ಸ್ವೀಕರಿಸಕ್ಕೆ ತಯಾರಾಗಿಲ್ಲ. ಹೌದು, ಯಾಕೆಂದ್ರೆ ಇವ್ರು ಏನ್ ನೋಡ್ತಾರೆ ಅಂತ ಹೇಳಿದ್ರೆ, ಪೌಲನ ಅಳಿಯ ಜೀವನ ನೋಡ್ತಾ ಇದ್ದಾರೆ. ಅವರು ಸಭೆಗೆ ಕಷ್ಟ ಕೊಡುವರಾಗಿದ್ರು, ಹಂಗ್ ಮಾಡ್ತಾರೆ. ಅವರ ವ್ಯೂ ಹೆಂಗಿದೆ ಅಂದ್ರೆ, ಒಂದು ವೇಳೆ ನಾಟಕ ಮಾಡ್ತವನ, ಕಂಡುಹಿಡಿಯಕ್ಕೆ ನೋಡ್ತವನ ಎಂಬುದಾಗಿ ಇವ್ರೇನ್ ಮಾಡಲಿಲ್ಲ. ಕೊನೆಯವರೆಗೂ ಪೌಲನ ಸ್ವೀಕರಿಸಲೇ ಇಲ್ಲ. ಇವರು ಒಂದು ಪೀರಿಯಡ್ ನಂತರ ಅವರು ಸ್ವೀಕರಿಸಿಕೊಂಡ್ರು. ಸ್ವೀಕರಿಸಿಕೊಂಡು ಪೇತ್ರನ ಅವ್ರು ಏನ್ ಬರೀತಾರೆ ಅಂತ ಹೇಳಿದ್ರೆ, ಇವುಗಳ ಕುರಿತಾಗಿ ಪತ್ರಿಕೆಗಳ ಪೂರ್ತಿಗೆ ನಮ್ಮ ಸಹೋದರನಾಗಿರೋ ಪೌಲನು ಬರೀತಾನೆ. ಅದನ್ನ ಕಲಿತವನೇ ತಿಳಿಯುವುದಕ್ಕೆ ಕಷ್ಟವಾಗಿದೆ. ಅವನ ಪತ್ರಿಕೆ ಬಗ್ಗೆ ಹೇಳ್ಬೇಕಾದ್ರೆ ಅಷ್ಟೊಂದು ಘನಪಡಿಸಿ ಮಾತಾಡ್ತಾರೆ ಪೇತ್ರ. ನಮ್ಮ ಪೌಲ ಬರೀತಾರೆ, ಅದರ ಬಹಳ ಕಷ್ಟವಾಗಿದೆ, ಆ ರೀತಿಯಾಗಿ ಹೇಳ್ತಾರೆ. ಹಾಗಾದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಆರಂಭದಲ್ಲಿ ಸ್ವೀಕರಿಸದ ಇವರು ನಂತರ ಸ್ವೀಕರಿಸಿಕೊಂಡರು. ಹಾಗಾದರೆ ಅವರು ಯಾಕೆ ಸ್ವೀಕರಿಸಲಿಲ್ಲ ಎನ್ನುವಂತ ಕಾನ್ಸೆಪ್ಟ್ ಇದೆ ಗೊತ್ತಾ? ಒಂದು, ಅವರು ಆತ್ಮದಲ್ಲಿ ಗ್ರಹಿಸ್ತಿಲ್ಲ. ಮತ್ತೊಂದು, ಅವರಿಗೆ ಬಂದು ತಕ್ಷಣ ಒಬ್ಬರನ್ನ ಸ್ವೀಕರಿಸಿಕೊಳ್ಳುವುದಕ್ಕೆ ಇಷ್ಟ ಇಲ್ಲ. ಪರಿಶೋಧಿಸಿ ನೋಡಿ ಕರೆಕ್ಟ್ ಆಗಿದ್ರೆ ಮಾತ್ರ ಅವರು ಅದನ್ನು ಸ್ವೀಕರಿಸ್ತಾ ಇದ್ರು. ಸೊ ಫಸ್ಟ್ ಅವರ ಬಳಿದಂತ ಒಳ್ಳೆಯ ಗುಣ ಈಗ ಸಭೆಗಳಿಗೆ ಅದು ಇಲ್ಲ. ಈಗ ಸಭೆಗಳು ಬಂದು ಆಕರ್ಷಣೀಯಾಗಿ ಮಾತಾಡಿದ್ರೆ ಸ್ವೀಕರಿಸ್ತಾರೆ. ಸ್ವಲ್ಪ ಶ್ರೀಮಂತ ವಿಶ್ವಾಸಿಯಾಗಿದ್ದು ಅಥವಾ ಸೇವಕರಾಗಿದ್ದರೆ ಅವ್ರಿಗೊಂದು ಘನವನ್ನು ಕೊಟ್ಬಿಡೋದು. ನಿಜವಾಗಿಯೂ ನೀವು ಪರಿಶೋಧಿಸಿ ಕಂಡುಹಿಡಿಯಬೇಕಾಗಿರೋ ಸ್ಥಳದಲ್ಲಿದ್ದೀರಾ? ಒಬ್ಬನಿಗೆ ಹೆಸರು ಬಹಳ ಆಶ್ಚರ್ಯವಾಗಿರುತ್ತೆ, ಒಬ್ಬನಿಗೆ ಹೆಸರು ಬಾರ್ ಯೇಸು ಅಂತ ಇರುತ್ತೆ. ಬೈಬಲ್ನಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ಬಾರ್ ಯೇಸು ಅಂತ ಇರುತ್ತೆ. ಬಾರ್ ಯೇಸು ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಯೇಸುವಿನ ಮಗ ಅಂತ ಅರ್ಥ. ಸನ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಅರ್ಥ. ಆದ್ರೆ ಅವನನ್ನು ನೋಡಿ ಸೈತಾನನ ಮಗನೇ ಅಂತ ಪೌಲ ಹೇಳ್ತಾನೆ. ದೃಷ್ಟಿಸಿ ನೋಡಿ ಸೈತಾನನ ಮಗನೇ, ನೀತಿಗೆ ವಿರೋಧಿಯೇ. ಯಾರನ್ನು ನೋಡಿ ಹೇಳುವಂತಹ ಮಾತು ಅಂತ ಹೇಳಿದ್ರೆ, ಆಂಟಿಕ್ರಿಸ್ಟ್ ನೋಡಿ ಹೇಳುವಂತ ಮಾತು. ಆ ಮಾತನ್ನ ಅವನಿಗೆ ಹೇಳಿ ನೀನು ಅಡಗುವುದಿಲ್ವಾ ಎಂಬುದಾಗಿ ಅವ್ರನ್ನ ಸ್ವಲ್ಪ ದಿನ ಕುರುಡಾಗಿರುತ್ತೆ ಅಂತ ಹೇಳ್ತಾರೆ. ಅದರ ಅರ್ಥ ಏನಂತ ಕೇಳುವುದಾದರೆ, ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಕಂಡುಹಿಡಿಯುವಂಥ ಕೆಪಾಸಿಟಿ ಚರ್ಚಿಗೆ ಅವತ್ತಿತ್ತು. ಇವತ್ತು ಆ ಕೆಪಾಸಿಟಿ ಚರ್ಚಿಗೆ ಇಲ್ಲ. ಸಭೆ ಬಂದು ಯೋಚನೆ ಮಾಡ್ತಾ ಇದೆ. ಎಷ್ಟು ಮಂದಿ ಸೈಟ್ ತಗೊಳಕ್ಕೋ ಏನೋ ತಗೊಳಕ್ಕೆ ಏನಕ್ಕೋ ಒಂದು ಬಂದು ಯಾಮಾರಿ ಹೋಗ್ತಾರೆ. ಯಾಕೆ? ಸೇವಕರೇ ಹಣವನ್ನು ತಗೊಂಡೋಗಿ ಕೊಟ್ಟು ಏಮಾರ್ತಾರಲ್ವಾ? ಹೇಗೆ ಕರ್ತರು ಯಾಮಾರಕ್ಕೆ ಬಿಡ್ತಾರೆ? ನೀವು ದೇವರ ಬಳಿ ಕೇಳಿ ಹೋಗೋದಾದ್ರೆ ನಿಮ್ಮನ್ನು ಏಮಾರಕ್ಕೆ ಬಿಡಲ್ಲ. ನೀವು ಒಂದು ವೇಳೆ ಕೇಳಲಿಲ್ಲ, ಮನುಷ್ಯ ಹೇಳುವುದನ್ನ ನಂಬಿದ್ದೀರಾ ಅಂತ ನೋಡುವುದಾದರೆ, ಆ ಮನುಷ್ಯ ಹಣ ತೆಗೆದುಕೊಂಡು ಹೋಗುವುದಕ್ಕೆ ದೇವರ ಅನುಮತಿಯನ್ನು ಕೊಡ್ತಾರೆ. ತೆಗೆದುಕೊಂಡು ಹೋಗೋನು ಚೆನ್ನಾಗಿರಲ್ಲ, ಅದು ಬೇರೆ ವಿಷಯ. ದೇವರು ನ್ಯಾಯ ವಿಚಾರಿಸ್ತಾರೆ. ಆದ್ರೆ ನೀವು ಕೇರ್ಫುಲ್ ಆಗಿರಬೇಕು ಎಂಬುದಾಗಿ ದೇವರು ಬಯಸುತ್ತಾರೆ. ಅನಂತರ ಕೊರತೆಗಳನ್ನು ಹೇಳ್ತಾರೆ. ಇವರ ಬಳಿ ಯಾವ ಕೊರತೆ ಇತ್ತು ಅಂತ ಹೇಳಿದ್ರೆ, ಆದಿಯಲ್ಲಿದ್ದಂತಹ ಪ್ರೀತಿಯ ಕೊರತೆ. ಅಪೊಸ್ತಲರ ಬಳಿಯಲ್ಲಿ ಒಂದು ಪ್ರೀತಿ ಇತ್ತಲ್ಲ, ಆ ಪ್ರೀತಿ ಕಡಿಮೆ ಆಯಿತು ಅಂತ ಹೇಳ್ತಾರೆ. ಹೋಗ್ತಾ 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 ಗಾಡ್ ನಮ್ಮ ಬಳಿ ಎಕ್ಸ್ಪೆಕ್ಟ್ ಮಾಡುವಂತಹ ಒಂದೇ ಮೈನ್ ವಿಷಯ ಪ್ರೀತಿ ಮಾತ್ರನೇ, ಬೇರೆ ಏನೂ ಇಲ್ಲ. ಯಾಕಂದ್ರೆ ಬೇರೆ ಎಲ್ಲವನ್ನ ಅವ್ರು ಕೊಟ್ಟಿದ್ದಾರೆ. ಯಾಕಂದ್ರೆ ಅದರಲ್ಲಿ ಇನ್ನೊಂದು ಬ್ರದರ್ ಆದಿ ಪ್ರೀತಿ ಅಂತ ಹೇಳ್ತಾರೆ. ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಆದಿ ಪ್ರೀತಿ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ. ಯಾಕಂದ್ರೆ ಈಗ ನಾವು ಕೂಡ ಆರಂಭದಲ್ಲಿ ನಾವು ದೇವರ ರಕ್ಷಣೆ ಒಂದ್ಮೇಲೆ ದೇವರನ್ನು ಬಹಳಷ್ಟು ಪ್ರೀತಿ ಇರ್ತೀವಿ. ಅದು ಕ್ರಮೇಣವಾಗಿ ಏನಾಗುತ್ತೆ ಅಂದ್ರೆ, ನಾವು ದೇವರನ್ನ ಪ್ರೀತಿ ಮಾಡೋದು, ದೇವರಿಗೆ ತೋರಿಸುವಂತ ವೈರಾಗ್ಯ ಹಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಯೆರೆಮೀಯ 2:2 ಹೇಳ್ತಾರೆ, ನಿನ್ನ ಯೌವನದ ಪ್ರೀತಿಯನ್ನ ನಾನು ಸ್ಮರಿಸುತ್ತೇನೆ ಎಂಬುದಾಗಿ ಹೇಳ್ತಾರೆ. ಸೊ ಗಾಡ್ಗೆ ಅದು ಬಹಳ ಇಷ್ಟ. ಇದು ಈ ಸಭೆಯಲ್ಲಿ ಕೊರತೆ ಹೋಯ್ತು. ಸ್ವಲ್ಪ ಸ್ವಲ್ಪವಾಗಿ ಆದಿ ಪ್ರೀತಿ ರುಟೀನ್ ಆಗೋಯ್ತು. ಅಪೊಸ್ತಲರ ಕಾಲ ಮುಕ್ತಾಯ ಆಗ್ಬೇಕಾದ್ರೆ ಚರ್ಚ್ ಹಿಂಗಾಯ್ತು ಅಂತ ಹೇಳಿದ್ರೆ, ಚರ್ಚ್ಗೆ ಬರ್ತಾರೆ ಹೋಗ್ತಾರೆ, ರೆಗ್ಯುಲರ್ ಆಗಿ ಬರಬೇಕು. ಆದರೆ ಆತ್ಮದೊಂದಿಗೂ ಸತ್ಯದೊಂದಿಗೂ ಆರಾಧನೆ ಮಾಡುವಂತಹ ಕಾರ್ಯ ಇಲ್ಲದೆ ಹೊಟ್ಟೋಯ್ತಲ್ಲಿ. ಕೊನೆಯದಾಗಿ ಸಭೆ ನೋಡಿ ದೇವರು ಹೇಳ್ತಾರೆ, ನಿನಗೊಂದು ರಿವಾರ್ಡ್ ಕೊಡ್ತೀನಿ ಎಂಬುದಾಗಿ ಹೇಳ್ತಾರೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ರಿವಾರ್ಡ್. ಏನಂತ ಕೇಳುವುದಾದರೆ, ಪರದೈಸಿಯ ನಡುವೆ ಇರುವಂತಹ ಜೀವವೃಕ್ಷದ ಫಲವನ್ನು ತಿನ್ನಲು ಕೊಡುವೆನೆ ಎಂಬುದಾಗಿ. ಯಾವುದು ಆದಾಮನ ಕಳ್ಕೊಂಡು ಅದನ್ನ ಸಭೆಗೆ ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಸೊ ಒಂದು ಸಭೆಗೆ ಯಾವಾಗ್ಲೂ ದೇವರು ಒಂದು ಹೆಸರನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಹೆಸರು ಎಂದೇ ಒಂದು ಯೋಜನೆ ಇರುತ್ತೆ. ಎರಡನೇದಾಗಿ ಆ ಸಭೆಯನ್ನ ದೇವರು ಯಾಕೆ ಉಂಟು ಮಾಡಿರುವಂತಹ ವಿಷನ್ ಹೇಳ್ತಾರಲ್ಲಿ. ಮೂರನೇದಾಗಿ ಅವರು ಯಾರೊಂದಿಗೆ ಹೋಗ್ಬೇಕು ಹೋಗ್ಬಾರ್ದು ಎಂಬುದಾಗಿ ಅವ್ರು ಹೇಳ್ಕೊಡ್ತಾರೆ ಅಲ್ಲಿ. ನಾಲ್ಕನೇದಾಗಿ ನೀವು ಆ ರೀತಿ ಬಿಟ್ಟು ಹೋದ್ರು ಕರ್ತರು ನಿಮ್ಮ ಸಭೆಯಲ್ಲಿರುವಂತಹ ಕೊರತೆ ಹೇಳಿ ತಿದ್ದಕ್ಕೆ ಮುಂದಾಗ್ತಾರೆ. ಐದನೇದಾಗಿ ಎಲ್ಲಾ ಸಭೆಗಳು ರಿವಾರ್ಡ್ ಇಟ್ಟಿರ್ತಾರೆ. ಬಹಳ ಸಂತೋಷ ಬ್ರದರ್. ಈ ಒಂದು ಸಂಚಿಕೆಯಲ್ಲಿ ಮುಖ್ಯವಾಗಿ 7 ಸಭೆಗಳ ಪ್ರಾಮುಖ್ಯತೆಯನ್ನು, ದೇವರು ಯಾಕೆ ಪರ್ಟಿಕ್ಯುಲರ್ ಆಗಿ 7 ಸಭೆಗಳ ಕುರಿತಾಗಿ ಮಾತನಾಡಿದ್ರು ಅಂತ ಹೇಳಿದ್ರಿ. ಅದಾದ್ಮೇಲೆ ಪ್ಯಾಟ್ರನ್, ಈ 7 ಸಭೆಗಳನ್ನು ದೇವ್ರು ಮಾತನಾಡಬೇಕಾದ್ರೆ ಯಾವ ಪ್ಯಾಟ್ರನ್ ಅನ್ನು ದೇವ್ರು ಫಾಲೋ ಮಾಡೋದು ಎಂಬುದಾಗಿ ಮಾತನಾಡಿ ಎಫೆಸ್ ಸಭೆ ಬಗ್ಗೆ ಕ್ಲುಪ್ತವಾಗಿ ಎಲ್ಲರಿಗೂ ಕೂಡ ಅರ್ಥವಾಗುವಂತ ಹೇಳಿಕೊಟ್ಟಿದ್ದಕ್ಕಾಗಿ ಸಂತೋಷ. ಪ್ರೈಸ್ ಲಾರ್ಡ್. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಂಚಿಕೆಯಲ್ಲಿ ಪ್ರಾಮುಖ್ಯವಾಗಿ ನಾವು 7 ಸಭೆಗಳ ಕುರಿತಾಗಿ ನಾವು ಈ ಒಂದು ಚರ್ಚೆಯನ್ನು ಆರಂಭ ಮಾಡಿದ್ದೇವೆ. ಅದರಲ್ಲಿ ಎಫೆಸ್ ಸಭೆಯ ಕುರಿತಾಗಿ ಈ ದಿನದಲ್ಲಿ ನಾವು ನೋಡಿದಂಥ ವಿಷಯ ಏನಂದ್ರೆ, ದೇವರು ನಮಗೂ ಕೂಡ ಈ ದಿನಮಾನದಲ್ಲಿ ಹೇಳುತ್ತಿರುವಂಥ ವಿಷಯ, ನಾವು ಆದಿಯ ಪ್ರೀತಿಯ ಕಡೆಗೆ ತಿರುಗಬೇಕು. ಮೊದಲು ನಾವು ದೇವರಿಗೆ ಯಾವ ರೀತಿಯಾಗಿ ಪ್ರೀತಿ ವೈರಾಗ್ಯವನ್ನು ತೋರಿಸ್ತಾ ಇದ್ವು, ಅದೇ ರೀತಿಯಾಗಿ ನಾವು ಈಗಲೂ ಕೂಡ ದೇವರಿಗೆ ನಾವು ಪ್ರೀತಿ ವೈರಾಗ್ಯವನ್ನು ತೋರಿಸುವವರಾಗಿರಬೇಕೆಂಬುದಾಗಿ ದೇವರು ಒಂದು ಸಂಚಿಕೆ ಮೂಲಕವಾಗಿ ನಮ್ಮನ್ನು ಮಾತನಾಡಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ದೇವರ ಬರುವಿಕೆಗೆ ಸಿದ್ಧರಾಗೋಣ. ಕ್ರಿಸ್ತನ ಅತಿ ಶೀಘ್ರವಾಗಿ ಬರಲಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.